ಅಧ್ಯಾಯ 2 ಸಾಂಖ್ಯಯೋಗ. ಸಂಜಯನು ಹೇಳಿದರು. ಅರ್ಜುನನು ದುಃಖದಿಂದ ತುಂಬಿ ಕಣ್ಣೀರು ಹಾಕುತ್ತಾ ಕುಳಿತಿರುವುದನ್ನು ನೋಡಿ ಶ್ರೀಕೃಷ್ಣನು ಅವನಿಗೆ ಹೀಗೆ ಹೇಳಿದರು. ಶ್ರೀಭಗವಾನ್ ಹೇಳಿದರು, ಅರ್ಜುನ, ಈ ದುರ್ಬಲತೆ ನಿನಗೆ ಈ ಸಂಕಷ್ಟ ಸಮಯದಲ್ಲಿ ಹೇಗೆ ಬಂದಿದೆ? ಇದು ಯೋಧನಿಗೆ ಯೋಗ್ಯವಲ್ಲ. ಇದು ನಿನ್ನ ಕೀರ್ತಿಯನ್ನು ಕಳಿಸುತ್ತದೆ. ದುರ್ಬಲತೆಯನ್ನು ತೊರೆದು ಎದ್ದು ನಿಲ್ಲು. ಅರ್ಜುನನು ಹೇಳಿದರು, ಕೃಷ್ಣ, ನಾನು ಭೀಷ್ಮ ಮತ್ತು ದ್ರೋಣಾಚಾರ್ಯರ ವಿರುದ್ಧ ಹೇಗೆ ಯುದ್ಧ ಮಾಡಲಿ? ಅವರು ನನ್ನ ಗುರುಗಳು. ಗುರುಗಳನ್ನು ಕೊಂದು ಬದುಕುವುದಕ್ಕಿಂತ ಭಿಕ್ಷೆ ಬೇಡುವುದು ಉತ್ತಮ. ನಾವು ಗೆಲ್ಲುತ್ತೇವೋ ಅಥವಾ ಅವರು ಗೆಲ್ಲುತ್ತಾರೋ ತಿಳಿದಿಲ್ಲ, ಆದರೆ ಅವರನ್ನು ಕೊಂದು ಬದುಕಲು ನನಗೆ ಆಸೆಯಿಲ್ಲ. ನಾನು ಗೊಂದಲದಲ್ಲಿದ್ದೇನೆ. ನನಗೆ ಸರಿಯಾದ ಮಾರ್ಗವನ್ನು ಹೇಳಿ. ನಾನು ನಿಮ್ಮ ಶಿಷ್ಯನಾಗಿ ಶರಣಾಗಿದ್ದೇನೆ. ಸಂಜಯನು ಹೇಳಿದರು. ಇದನ್ನು ಹೇಳಿ ಅರ್ಜುನನು ಮೌನವಾಗಿದ್ದನು. ಶ್ರೀಕೃಷ್ಣನು ಹೇಳಿದರು, ನೀನು ಜ್ಞಾನಿಗಳಂತೆ ಮಾತನಾಡುತ್ತಿದ್ದೀಯಾ, ಆದರೆ ದುಃಖಪಡುವ ಅಗತ್ಯವಿಲ್ಲದವರಿಗಾಗಿ ದುಃಖಪಡುತ್ತಿದ್ದೀಯಾ? ಜ್ಞಾನಿಗಳು ಜೀವಂತರಾಗಲಿ ಸತ್ತವರಾಗಲಿ ದುಃಖಪಡುವುದಿಲ್ಲ. ನಾನು, ನೀನು, ಈ ರಾಜರು ನಾವು ಎಂದಿಗೂ ಇರಲಿಲ್ಲವೆಂದೋ ಇಲ್ಲ, ಮುಂದೆ ಇರಲವೆಂದೋ ಇಲ್ಲ. ದೇಹದಲ್ಲಿ ಬಾಲ್ಯ, ಯೌವನ, ವೃದ್ಧಾಪ್ಯ ಹೇಗೆ ಬರುತ್ತವೋ ಹಾಗೆಯೇ ಆತ್ಮ ಮತ್ತೊಂದು ದೇಹವನ್ನು ಪಡೆಯುತ್ತದೆ. ಜ್ಞಾನಿ ಇದರಿಂದ ಗೊಂದಲಗೊಳ್ಳುವುದಿಲ್ಲ. ಶೀತ, ಉಷ್ಣ, ಸುಖ, ದುಃಖ ಇವೆಲ್ಲವೂ ತಾತ್ಕಾಲಿಕ. ಅವನ್ನು ಸಹಿಸಬೇಕು. ಸತ್ಯವಿರುವುದು ಎಂದಿಗೂ ನಾಶವಾಗುವುದಿಲ್ಲ. ಅಸತ್ಯಕ್ಕೆ ಶಾಶ್ವತ ಅಸ್ತಿತ್ವವಿಲ್ಲ. ಆತ್ಮವನ್ನು ಯಾರೂ ಕೊಲ್ಲಲಾರರು. ಅದು ಯಾರನ್ನೂ ಕೊಲ್ಲುವುದಿಲ್ಲ. ಆತ್ಮ ಹುಟ್ಟುವುದಿಲ್ಲ, ಸಾಯುವುದಿಲ್ಲ. ಅದು ಶಾಶ್ವತ. ಹಳೆಯ ಬಟ್ಟೆಯನ್ನು ಬಿಟ್ಟು ಹೊಸದು ಧರಿಸುವಂತೆ ಆತ್ಮ ಹಳೆಯ ದೇಹವನ್ನು ಬಿಟ್ಟು ಹೊಸ ದೇಹವನ್ನು ಪಡೆಯುತ್ತದೆ. ಆತ್ಮವನ್ನು ಶಸ್ತ್ರದಿಂದ ಕತ್ತರಿಸಲು ಸಾಧ್ಯವಿಲ್ಲ. ಅಗ್ನಿಯಿಂದ ಸುಡಲು ಸಾಧ್ಯವಿಲ್ಲ. ನೀರಿನಿಂದ ಒದ್ದೆಯಾಗುವುದಿಲ್ಲ. ಗಾಳಿಯಿಂದ ಒಣಗುವುದಿಲ್ಲ. ಅದು ನಿತ್ಯ, ಅಚಲ ಮತ್ತು ಶಾಶ್ವತ. ಹೀಗಾಗಿ ಯಾರಿಗಾಗಿ ನೀನು ದುಃಖಪಡುತ್ತೀಯೋ ಅದು ಅಗತ್ಯವಿಲ್ಲ. ಒಬ್ಬನು ಹುಟ್ಟಿದರೆ ಅವನು ಸಾಯಲೇಬೇಕು. ಸತ್ತವನು ಮತ್ತೆ ಹುಟ್ಟಲೇಬೇಕು. ಇದು ನಿಶ್ಚಿತ. ಆದ್ದರಿಂದ ನೀನು ನಿನ್ನ ಕರ್ತವ್ಯವನ್ನು ಮಾಡಬೇಕು. ನೀನು ಕ್ಷತ್ರಿಯನಾಗಿ ಧರ್ಮಯುದ್ಧವನ್ನು ತಪ್ಪಿಸಿಕೊಳ್ಳುವುದು ಸರಿಯಲ್ಲ. ಇಂತಹ ಯುದ್ಧವು ಸ್ವರ್ಗದ ದ್ವಾರವನ್ನು ತೆರೆಯುತ್ತದೆ. ನೀನು ಯುದ್ಧ ಮಾಡದಿದ್ದರೆ ನಿನ್ನ ಕರ್ತವ್ಯವನ್ನು ತಪ್ಪಿಸುವುದರಿಂದ ಪಾಪ ಬರುತ್ತದೆ. ಜನರು ನಿನ್ನನ್ನು ಭಯಪಡುವವನಂತೆ ನೋಡುತ್ತಾರೆ. ಅದು ಅಪಮಾನ. ಆದ್ದರಿಂದ ಸುಖ, ದುಃಖ, ಜಯ, ಪರಾಜಯ ಎಲ್ಲವನ್ನೂ ಸಮವಾಗಿ ನೋಡಿ ಯುದ್ಧ ಮಾಡು. ಅದರ ಮೂಲಕ ಪಾಪವಾಗುವುದಿಲ್ಲ. ಈಗ ನಾನು ನಿನಗೆ ಕರ್ಮಯೋಗವನ್ನು ಹೇಳುತ್ತೇನೆ. ನಿನಗೆ ಕೇವಲ ಕರ್ಮ ಮಾಡುವ ಹಕ್ಕು ಇದೆ, ಫಲದ ಮೇಲಲ್ಲ. ಫಲದ ಆಸೆಗೆ ಕೆಲಸ ಮಾಡಬೇಡ. ಕೆಲಸ ಮಾಡದೇ ಇರುವುದಕ್ಕೂ ಅಂಟಿಕೊಳ್ಳಬೇಡ. ಯೋಗ ಎಂದರೆ ಸಮತೋಲನ, ಯಶಸ್ಸು ಮತ್ತು ವೈಫಲ್ಯವನ್ನು ಸಮವಾಗಿ ನೋಡುವುದು. ಫಲದ ಆಸೆಯಿಂದ ಮಾಡಿದ ಕೆಲಸವು ಬಂಧನಕ್ಕೆ ಕಾರಣ. ಜ್ಞಾನದಿಂದ ಮಾಡಿದ ಕೆಲಸವು ಮುಕ್ತಿಯನ್ನು ನೀಡುತ್ತದೆ. ಜ್ಞಾನಿಯ ಲಕ್ಷಣಗಳು. ಯಾವನು ಎಲ್ಲಾ ಆಸೆಗಳನ್ನು ತೊರೆದು ಆತ್ಮದಲ್ಲೇ ಸಂತೋಷವಾಗಿರುತ್ತಾನೋ ಅವನು ಸ್ಥಿತಪ್ರಜ್ಞ. ದುಃಖದಲ್ಲಿ ಅಲುಗಾಡದವನು, ಸುಖದಲ್ಲಿ ಮಿತವಾಗಿರುವವನು, ಅವನು ಸ್ಥಿರಬುದ್ಧಿಯವನು. ಆಸೆಯಿಂದ, ಕ್ರೋಧದಿಂದ ಮುಕ್ತನಾದವನು ಶಾಂತಿಯನ್ನು ಪಡೆಯುತ್ತಾನೆ. ಇಂದ್ರಿಯಗಳನ್ನು ನಿಯಂತ್ರಿಸದವನು ಮನಸ್ಸನ್ನು ಕಳೆದುಕೊಳ್ಳುತ್ತಾನೆ. ಮನಸ್ಸು ಕಳೆದುಕೊಂಡರೆ ಬುದ್ಧಿನಾಶವಾಗುತ್ತದೆ. ಬುದ್ಧಿನಾಶವಾದರೆ ವ್ಯಕ್ತಿನಾಶವಾಗುತ್ತಾನೆ. ಆದರೆ ಇಂದ್ರಿಯಗಳನ್ನು ನಿಯಂತ್ರಿಸಿದವನು ಶಾಂತಿಯನ್ನು ಪಡೆಯುತ್ತಾನೆ. ನದಿ ಸಮುದ್ರದಲ್ಲಿ ಸೇರುವಂತೆ ಆಸೆಗಳು ಬಂದರೂ ಅಲುಗಾಡದವನು ಶಾಂತಿಯನ್ನು ಪಡೆಯುತ್ತಾನೆ. ಇದು ಬ್ರಹ್ಮಸ್ಥಿತಿ. ಇದನ್ನು ಪಡೆದವನು ಎಂದಿಗೂ ಗೊಂದಲಗೊಳ್ಳುವುದಿಲ್ಲ. ಇದರಲ್ಲಿ ಸ್ಥಿರನಾದವನು ಮೋಕ್ಷವನ್ನು ಪಡೆಯುತ್ತಾನೆ.